ಓ ನನ್ನ ಮಧುರವಾದ ಮಕ್ಕಳೇ, ಎಲ್ಲಿಗೆ ಈ ಪಯಣ? ಏಕೆ ಈ ಓಟ? ನಿಮ್ಮ ಗಮ್ಯ ಯಾವುದು? ಒಮ್ಮೆ ಅಂತರ್ಮುಖಿಯಾಗಿ ಆಲೋಚಿಸಿ. ವಿಜ್ಞಾನದ ಆರ್ಭಟದಲ್ಲಿ ಅಂತರಿಕ್ಷವನ್ನು ತಲುಪಿದ ಮಕ್ಕಳೇ, ನಿಮ್ಮ ಆಂತರಿಕ ಜಗತ್ತನ್ನು ತಿಳಿದುಕೊಂಡಿದ್ದೀರಾ? ನಾನು ಸಮಸ್ತ ಮಾನವ ಆತ್ಮಗಳಿಗೆ ಜನಕನು, ವಿಶಾಲ ವಿಶ್ವಕ್ಕೆ ಅಧಿಪತಿಯು, ಜ್ಯೋತಿರ್ಬಿಂದು ಸ್ವರೂಪನು, ತ್ರಿಮೂರ್ತಿ ಶಿವ ಪರಮಾತ್ಮನು. ನಾನು ಪರಮ ಪವಿತ್ರವಾದ ಪರಂಧಾಮದ ನಿವಾಸಿಯು. ನನ್ನ ಪ್ರೀತಿಯ ಮಕ್ಕಳೇ, ನೀವೂ ಕೂಡ ಪರಂಧಾಮದ ನಿವಾಸಿಗಳೇ. ನಾನು ಪ್ರತಿಕಲ್ಪದಲ್ಲಿಯೂ ಪ್ರಜಾಪಿತ ಬ್ರಹ್ಮನ ಮೂಲಕ ಒಂದು ಸತ್ಯ ಧರ್ಮ ಸ್ಥಾಪನೆ, ವಿಷ್ಣುವಿನ ಮೂಲಕ ಸ್ವರ್ಗಪಾಲನೆ ಮತ್ತು ಶಂಕರನ ಮೂಲಕ ಪಾಪ ತುಂಬಿದ ಪ್ರಪಂಚವನ್ನು ವಿನಾಶ ಮಾಡಿಸುವೆ. ಈ ಮೂರು ಮಹತ್ ಕಾರ್ಯಗಳನ್ನು ತ್ರಿಮೂರ್ತಿಗಳ ಮೂಲಕ ಮಾಡಿಸುವ ತ್ರಿಮೂರ್ತಿ ಶಿವಪರಮಾತ್ಮನು ನಾನೇ. ನಿಮ್ಮನ್ನು ಸುಖ ಶಾಂತಿಯ ನೆಲೆಯಾದ ಈ ಪವಿತ್ರ ಭೂಮಿಗೆ ಕಳುಹಿಸಿದ್ದೇನೆ. ನೀವು ಈ ಅನಂತ ವಿಶಾಲ ಜಗನ್ನಾಟಕದಲ್ಲಿ ಕರ್ಮದ ಆಧಾರದಲ್ಲಿ ಪಂಚಭೂತಗಳಿಂದ ನಿರ್ಮಿತವಾದ ಶಾಶ್ವತವಲ್ಲದ ಶರೀರದಲ್ಲಿ ಹುಟ್ಟು ಸಾವಿನ ಚಕ್ರದಲ್ಲಿ ಬೇರೆ ಬೇರೆ ಹೆಸರು ಮತ್ತು ರೂಪದಿಂದ ಭೂಮಿಕೆಯನ್ನು ನಿಭಾಯಿಸುತ್ತಿರುವಿರಿ. ನಾನು ಮಾತ್ರ ಪ್ರತಿಕಲ್ಪದ ಅಂತಿಮ ಸಮಯವಾದ ಕಲಿಯುಗದಲ್ಲಿ ಅತಿ ಧರ್ಮ ಗ್ಲಾನಿ ಜರುಗಿದಾಗ ಪವಿತ್ರ ಪ್ರಪಂಚ ಸ್ಥಾಪನೆಗಾಗಿ ದಿವ್ಯಾವತಾರ ತಳೆಯುತ್ತೇನೆ. ನನ್ನ ಜನ್ಮ ದಿವ್ಯ ಅಲೌಕಿಕ ಜನ್ಮ. ಪ್ರಸ್ತುತ ಸಮಯದಲ್ಲಿ ಪ್ರಪಂಚದ ಮೂಲೆ ಮೂಲೆಯಲ್ಲೂ ಅಜ್ಞಾನಾಂಧಕಾರ, ಅನಾಗರಿಕತೆ, ಸ್ವಾರ್ಥ ಹಾಗೂ ದುಃಖ ರಾರಾಜಿಸುತ್ತಿದೆ. ಈ ಅಧರ್ಮಯುಕ್ತ ಸಮಯವೇ ಅತಿ ಧರ್ಮ ಗ್ಲಾನಿ ಸಮಯ. ನಿಜಾನಂದ ಸ್ವರೂಪಂ ಶಿವೋಹಂ ಶಿವೋಹಂ, ಜ್ಞಾನ ಸ್ವರೂಪಂ ಶಿವೋಹಂ ಶಿವೋಹಂ, ಪ್ರಕಾಶ ಸ್ವರೂಪಂ ಶಿವೋಹಂ ಶಿವೋಹಂ. ನಾನು ಒಬ್ಬ ಸಾಧಾರಣ ವೃದ್ಧ ಮಾನವ ಶರೀರದಲ್ಲಿ ದಿವ್ಯ ಅವತಾರವನ್ನು ತಳೆದು ಸತ್ಯ ಧರ್ಮ ಸ್ಥಾಪನೆ ಮಾಡುತ್ತಿದ್ದೇನೆ. ಆ ವೃದ್ಧ ಮಾನವನ ಹೆಸರೇ ಪ್ರಜಾಪಿತ ಬ್ರಹ್ಮ. ನೀವು ಜನನ ಮರಣ ಚಕ್ರದಲ್ಲಿ ಅವಿನಾಶಿ ಆತ್ಮದ ಅಸ್ತಿತ್ವವನ್ನು ಮರೆತು ಶಾಶ್ವತವಲ್ಲದ ಶರೀರದ ಭ್ರಮೆಯಲ್ಲಿ ಕ್ಷಣಿಕ ಇಂದ್ರಿಯ ಸುಖಗಳ ದಾಸರಾಗಿ ದುಃಖ ಅನುಭವಿಸುತ್ತಿದ್ದೀರಾ. ಅಷ್ಟೇ ಅಲ್ಲದೆ ನನ್ನ ಸಾಕ್ಷಾತ್ ಸ್ವರೂಪವನ್ನು ಮರೆತಿದ್ದೀರಿ. ಪಂಚಭೂತಗಳಿಂದ ನಾನು ಸೃಷ್ಟಿಸಿದ ಪವಿತ್ರ ಪ್ರಪಂಚವನ್ನು ನಿಮ್ಮ ಅತಿಯಾಸೆಯಿಂದ ಅಪವಿತ್ರಗೊಳಿಸಿದ್ದೀರಿ. ವಿಜ್ಞಾನದ ಗರ್ವಾಂಧಕಾರದಲ್ಲಿ ಸಮಸ್ತ ಪ್ರಪಂಚವನ್ನು ಕ್ಷಣದಲ್ಲೇ ವಿನಾಶ ಮಾಡುವ ಅಣುಬಾಂಬ್ ಕೂಡ ತಯಾರು ಮಾಡಿ ನಿಮ್ಮ ಬದುಕನ್ನೇ ಪ್ರಶ್ನಾರ್ಥಕವಾಗಿಸಿದ್ದೀರಿ. ಲಕ್ಷಾಂತರ ಜೀವರಾಶಿಗಳ ನಡುವೆ ಅತ್ಯಂತ ವಿವೇಕರಾದ ನೀವು ವಿಷಯ ವಿಕಾರದ ವಿಷಜಾಲದಲ್ಲಿ ಸಿಕ್ಕು ಸ್ವಧರ್ಮವನ್ನು ಮರೆತು ಮಾನವೀಯ ಮೌಲ್ಯಗಳನ್ನು ಕಣ್ಮರೆಯಾಗಿಸಿದ್ದೀರಾ. ಪ್ರಕೃತಿಯ ಭಾಗವಾಗಿರುವ ಅಲ್ಪಕಾಲಿಕ ಜೀವರಾಶಿಗಳು ಸಹಿತ ನಿಸ್ವಾರ್ಥ ಪ್ರೇಮವೇ ಸೃಷ್ಟಿ ರಚನೆಗೆ ಮೂಲಾಧಾರ ಎಂದು
ಸ್ಪಷ್ಟವಾಗಿ ಸಾರುತ್ತಿರುವಾಗ ನಿಮ್ಮ ವಿಕಾರ ಸಂಕಲ್ಪಗಳು, ವಿಕೃತ ಕಾರ್ಯಗಳು ಸೃಷ್ಟಿ ರಚನೆಗೆ ವಿರುದ್ಧ ಎಂದೆನಿಸುತ್ತಿಲ್ಲವೇ? ಓ ನನ್ನ ಪ್ರೀತಿಯ ಮಕ್ಕಳೇ, ಪ್ರಸ್ತುತ ಈ ಮಾನವ ಸೃಷ್ಟಿಯ ದುರ್ಗತಿಗೆ ಕಾರಣ ನಿಮ್ಮ ಆತ್ಮದ ಅಸ್ತಿತ್ವವನ್ನು, ನನ್ನ ಸತ್ಯ ಪರಿಚಯವನ್ನು ಮರೆತು ದೇಹ ಭ್ರಾಂತಿಯಲ್ಲಿ, ವಿಷಯ ವಿಕಾರದಲ್ಲಿ ಸಿಲುಕಿರುವುದೇ ಆಗಿದೆ. ಶೀಘ್ರದಲ್ಲೇ ಅತಿ ದುಃಖಭರಿತವಾದ ಈ ಕಲಿಯುಗ ಸಮಾಪ್ತಿಯಾಗಿ ಪವಿತ್ರ ಸುಖ ಶಾಂತಿ ನಿಲಯವಾದ ದೈವಿ ಪ್ರಪಂಚ ಬರಲಿದೆ. ಹಾಗಾಗಿ ಇನ್ನಾದರೂ ಎಚ್ಚೆತ್ತುಕೊಳ್ಳಿ. ಈಗಲ್ಲದಿದ್ದರೆ ಮತ್ತೆಂದೂ ಇಲ್ಲ. ನಿಮ್ಮ ಆತ್ಮೀಯ ತಂದೆ ತ್ರಿಮೂರ್ತಿ ಶಿವಪರಮಾತ್ಮ.